ದರ್ಶನ್ ಸೇರಿದಂತೆ 7 ಆರೋಪಿಗಳ ವಶಕ್ಕೆ ಸೂಚನೆ ಕೊಡಲಾಗಿದೆ. 7 ಪೊಲೀಸ್ ಠಾಣೆಗಳ ಇನ್ಸ್ಪೆಕ್ಟರ್ಗಳಿಗೆ ಸ್ಪಷ್ಟ ಸೂಚನೆ ರವಾನೆಯಾಗಿದೆ. ಗೋವಿಂದರಾಜನಗರ, ವಿಜಯನಗರ, ಕಾಮಾಕ್ಷಿಪಾಳ್ಯ, ಬಸವೇಶ್ವರ ನಗರ, ಚಂದ್ರ ಲೇಔಟ್, ರಾಜರಾಜೇಶ್ವರಿ ನಗರ, ಅನ್ನಪೂರ್ಣೇಶ್ವರಿ ನಗರ ಈ 7 ಪೊಲೀಸ್ ಸ್ಟೇಷನ್ಗಳಿಗೆ ಈಗಾಗಲೇ ಸಂದೇಶ ಹೋಗಿದೆ. ಸಂಬಂಧಪಟ್ಟಂಥವರು ಅದರ ಜವಾಬ್ದಾರಿಯನ್ನು ತಗೋಬೇಕು. ಈಗಾಗಲೇ ತೋರಿಸ್ತಾ ಇದ್ದೀವಿ, ಪವಿತ್ರ ನಿವಾಸದ ಬಳಿ ಪೊಲೀಸರು ಬಂದಿದ್ದಾರೆ, ಹೆಣ್ಮಕ್ಳು ಕರ್ಕೊಂಡೇ ಬಂದಿದ್ದಾರೆ. ಯಾಕಂದರೆ ಈ ರೀತಿ ಹೆಣ್ಮಕ್ಳುಗಳನ್ನು ವಶಕ್ಕೆ ಪಡೆಯುವಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಇರಬೇಕು, ಮಹಿಳಾ ಅಧಿಕಾರಿಗಳೇ ಇರಬೇಕು. ಮಹಿಳಾ ಪೊಲೀಸರು ಬಂದಿದ್ದಾರೆ. ತನಿಖಾಧಿಕಾರಿಗಳು ಕೂಡ ಆಗಮಿಸಿ ಪವಿತ್ರ ಅವರನ್ನು ವಶಕ್ಕೆ ಪಡಿತಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಪೊಲೀಸರ ವಶಕ್ಕೆ. ಬನ್ನಿ, ನಮ್ಮ ಪ್ರತಿನಿಧಿ ಮಂಗಳಾ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪವಿತ್ರ ಗೌಡ ಮನೆಯ ಮುಂಭಾಗದಲ್ಲಿದ್ದಾರೆ. ಮಂಗಳಾ, ನಾವು ನೋಡ್ತಾ ಇದ್ದೀವಿ, ಏನು ಅಂದ್ಕೊಂಡಿದ್ರು ಅದೆಲ್ಲವೂ ಕೂಡ ಉಲ್ಟಾ ಹೊಡೆದೋಯಿತು. ಬೆಳಗ್ಗೆ ಹಾಕದಂಥ ಅವರ ಪೋಸ್ಟ್ ಇದೆಯಲ್ಲ, ನ್ಯಾಯಕ್ಕೆ ಜಯ ಸಿಗುತ್ತೆ ಅನ್ನುವಂಥದ್ದು, ನಿಜಕ್ಕೂ ನ್ಯಾಯಕ್ಕೆ ಜಯ ಸಿಕ್ಕಿದೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ತಪರಾಕಿ ಇದೆಯಲ್ಲ, ಅದು ಒಬ್ಬೊಬ್ಬರಿಗಲ್ಲ ಇಡೀ ವ್ಯವಸ್ಥೆಯ ಮುಖಕ್ಕೆ ಹೊಡೆದಂಗಿದೆ ಅಂತ ರೀತಿಯ ಒಂದು ತೀರ್ಪು ಬಂದಿರುವಂಥದ್ದು. ಒಂದು ಕಡೆಗೆ, ಇನ್ನೊಂದು ಕಡೆಗೆ ಏನು ಅಂದರೆ 7 ಸ್ಟೇಷನ್ಗಳಿಗೆ ಈಗಾಗಲೇ ಸ್ಪಷ್ಟ ಸಂದೇಶ ರವಾನೆ ಆಗಿದೆ. ಸಂಬಂಧಪಟ್ಟಂಥವ್ರನ್ನ ಕರ್ಕೊಂಬರುವಂಥ ಜವಾಬ್ದಾರಿ ನಿಮ್ಮದು ಅನ್ನುವಂಥದ್ದು. ನೀವು ಕೂಡ ಈಗ ಆಕೆ ಮನೆಯ ಮುಂಭಾಗದಲ್ಲೇ ಇದ್ದೀರಿ. ನೀವು ಹೇಗಿದೆ ಸ್ಥಿತಿಗತಿಗಳು? ಪೊಲೀಸರು ಯಾರ್ಯಾರು ಬಂದಿದ್ದಾರೆ? ಇನ್ನು ತನಿಖಾಧಿಕಾರಿಗಳು ಕೂಡ ಬರ್ತಾರೆ ಅನ್ನುವಂಥದ್ದು. ಯಾವ ತನಿಖಾಧಿಕಾರಿಗಳು ಎಷ್ಟೊತ್ತಿಗೆ ಬರ್ತಾರೆ? ಎಷ್ಟೊತ್ತಿಗೆ ಪವಿತ್ರ ಅವರನ್ನ ವಶಕ್ಕೆ ಪಡಿತಾರೆ? ಅಫ್ಕೋರ್ಸ್ ರಂಗನಾಥ್, ಪವಿತ್ರ ಗೌಡ ಅವರು ಸಾಕಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದ್ರು ಅವರ ಬಿಸ್ನೆಸ್ನ ಮತ್ತಷ್ಟು ಅಭಿವೃದ್ಧಿ ಮಾಡೋದಕ್ಕೆ. ಸೊ ಈಗ ಉಲ್ಟಾ ಹೊಡೆದಿದೆ ಎಲ್ಲವೂ ಕೂಡ ಅಂತಲೇ ಹೇಳ್ಬೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಅವರನ್ನು ತನಿಖಾಧಿಕಾರಿಗಳು ವಶಕ್ಕೆ ತೆಗೆದುಕೊಳ್ಳಲಿದ್ದಾರೆ. ಈಗ ಆಲ್ರೆಡಿ ಪವಿತ್ರ ಅವರ ಮನೆ ಬಳಿ ಸಾಕಷ್ಟು ಪೊಲೀಸರು ಬಂದಿರುವಂಥದ್ದು. RR ನಗರದ ಇನ್ಸ್ಪೆಕ್ಟರ್ ಶಿವಕುಮಾರ್ ಅವರಿಗೆ ಈಗ ಆಲ್ರೆಡಿ ಆದೇಶ ಪ್ರತಿ ಸಿಕ್ಕಿರುವಂಥದ್ದು. ಏನು ಗೋವಿಂದರಾಜನಗರ ಪೊಲೀಸರಿಂದ ಆದೇಶ ಪ್ರತಿ ಸಿಕ್ಕಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ IO ಏನಿದ್ದಾರೆ, ಈಗ ಚಂದನ್ ಅವರು ವಿದೇಶದಲ್ಲಿ ಇರೋದು ಕಾರಣ ACP ಭರತ್ ರೆಡ್ಡಿ ಅವರು ಬಂದು ಪವಿತ್ರ ಅವರನ್ನ ವಶಕ್ಕೆ ತೆಗೆದುಕೊಂಡು ಹೋಗಲಿದ್ದಾರೆ. ಈಗ ಆಲ್ರೆಡಿ ಪವಿತ್ರ ಅವರು ಮಹಿಳೆ ಆಗಿರೋ ಕಾರಣಕ್ಕೆ ಮಹಿಳಾ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಬಂದಿರುವಂಥದ್ದು. ಅವ್ರನ್ನ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಸಾಕಷ್ಟು ಜನ ಪೊಲೀಸರು ಬಂದಿರುವಂಥದ್ದು. ಪವಿತ್ರ ಮನೆ ಬಳಿ ಸಾಕಷ್ಟು ಜನ ಅಭಿಮಾನಿಗಳು ಬಂದಿದ್ದಾರೆ. ಇಲ್ಲಿ ಪವಿತ್ರ ಅವರ ಯಾವಾಗ ಜಾಮೀನು ರದ್ದು ಆಯಿತು ಅನ್ನೋ ವಿಷಯ ಕೇಳಿ ಸಾಕಷ್ಟು ಜನ ಅವರನ್ನು ನೋಡೋದಕ್ಕೆ ಬಂದಿರುವಂಥದ್ದು. ಹೀಗಾಗಿ ಸಾಕಷ್ಟು ಜನ ಪೊಲೀಸರು ಕೂಡ ಇಲ್ಲಿ ನಿಂತಿರುವಂಥದ್ದು, ಯಾವುದೇ ರೀತಿ ಪ್ರಾಬ್ಲಮ್ಗಳು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಸೊ ನೀವು ನೋಡ್ತಿರ್ಬೋದು ಯಾವ ಥರ ಇಲ್ಲಿ ವಾತಾವರಣ ಕ್ರಿಯೇಟ್ ಆಗಿದೆ ಪವಿತ್ರ ಅವರ ಮನೆ ಬಳಿ ಅಂತ. ಸಾಕಷ್ಟು ಜನರು ಕೂಡ ನಿಂತಿರುವಂಥದ್ದು. ಇನ್ನು ಪವಿತ್ರ ಅವರ ಮನೆ ಬಳಿ ಏನು ಅವರ ತಾಯಿ ಮತ್ತು ತಮ್ಮ ಕೂಡ ಬಂದರು. ಯಾವಾಗ ಜಾಮೀನು ರದ್ದಾಯಿತು ಅನ್ನೋ ವಿಷಯ ಕೇಳಿನೇ ಪವಿತ್ರ ಗೌಡ ಅವರು ಕಣ್ಣೀರು ಹಾಕಿರುವಂಥದ್ದು. ರಾಜರಾಜೇಶ್ವರಿ ದೇವಸ್ಥಾನದಲ್ಲಿದ್ದರು, ಅವರು ದೇವರಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ರು. ಜಾಮೀನು ಕಂಟಿನ್ಯೂ ಆಗುತ್ತೆ, ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಹೋಪ್ನಲ್ಲೇ ಪವಿತ್ರ ಗೌಡ ಅವರಿದ್ದರು. ಹೀಗಾಗಿ ದೇವಿಯ ಮೊರೆಯನ್ನು ಕೂಡ ಹೋಗಿದ್ರು. ಆದರೆ ದೇವಿಯ ಎದುರುಗಡೆಯಲ್ಲೇ ಪೂಜೆ ಸಲ್ಲಿಸ್ತಿರುವಾಗೆ ಒಂದು ಫಲಿತಾಂಶ ಪ್ರಕಟ ಆಗಿರುವಂಥದ್ದು. ಕೋರ್ಟ್ನಿಂದ ಜಾಮೀನು ರದ್ದಾಗಿದೆ ಅನ್ನೋ ವಿಷಯ ಕೇಳಿ ಪವಿತ್ರ ಅವರು ಕಣ್ಣೀರು ಕೂಡ ಹಾಕಿರುವಂಥದ್ದು ಮನೆಗೆ ಬಂದು. ಸೊ ಈಗ ಅವರನ್ನು ಸಾಂತ್ವನ ಮಾಡೋದಕ್ಕೆ ಅವರ ತಾಯಿ ಮತ್ತು ತಮ್ಮ ಕೂಡ ಆವಾಗಲೇ ಆಗಮಿಸಿದ್ರು. ಜೊತೆಗೆ ಅವರ ವಕೀಲ ನಾರಾಯಣಸ್ವಾಮಿ ಕೂಡ ಅವರು ಬಂದಿರುವಂಥದ್ದು. ಜೊತೆಗೆ ಅವರ ಸ್ನೇಹಿತರು ಕೂಡ, ಅಂದರೆ ಪವಿತ್ರ ಗೌಡ ಗೆಳತಿಯರು ಕೂಡ ಮನೆಗೆ ಆಗಮಿಸ್ತಿರುವಂಥದ್ದು. ಅಂದರೆ ಅಫ್ಕೋರ್ಸ್ ಪವಿತ್ರ ಗೌಡ ಅವರು ಅಂದರೆ ಜಾಮೀನು ರದ್ದಾಗಲ್ಲ ಅಂತಲೇ ಅಂದ್ಕೊಂಡಿದ್ರು. ಯಾಕಂದರೆ ಇದೇ ಆಗಸ್ಟ್ 8ರಂದು ಅವರು ತಮ್ಮ ರೆಡ್ ಕಾರ್ಪೆಟ್ ಸ್ಟುಡಿಯೋನ ಆನ್ಲೈನಲ್ಲಿ ಓಪನ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರು. ಹಬ್ಬದಂದು ನಾನು ಮತ್ತಷ್ಟು ರೆಡ್ ಕಾರ್ಪೆಟ್ ಸ್ಟುಡಿಯೋ ಬಿಸ್ನೆಸ್ನ ಮತ್ತಷ್ಟು ವಿಸ್ತಾರಗೊಳಿಸ್ತೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಯೋಜನೆ ಹಾಕ್ಕೊಂಡಿದ್ರು. ಜೊತೆಗೆ ರೆಡ್ ಕಾರ್ಪೆಟ್ ಸ್ಟುಡಿಯೋನ ಮತ್ತೊಂದು ಬ್ರಾಂಚ್ನ ಓಪನ್ ಮಾಡೋದಕ್ಕೆ ಸಿದ್ಧರಾಗಿದ್ದರು. ಆದರೆ ಅವ್ರಿಗೆಲ್ಲ ಒಂದು ರೀತಿ ಅವರ ಯೋಜನೆ ಎಲ್ಲ ಈಗ ಉಲ್ಟಾ ಹೊಡೆದಿದೆ ಅಂತಲೇ ಹೇಳ್ಬೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತನಿಖಾಧಿಕಾರಿಗಳು ಬಂದು ಅವರನ್ನು ವಶಕ್ಕೆ ತೆಗೆದುಕೊಂಡು ಹೋಗಲಿದ್ದಾರೆ. ಅವರು ಪರಪ್ಪನ ಅಗ್ರಹಾರಕ್ಕೆ ಕರೆದುಕೊಂಡು ಹೋಗ್ತಾರಾ, ಅದರ್ವೈಸ್ ಏನು ಅನ್ನೋದು ಸದ್ಯಕ್ಕೆ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ನೀವು ನೋಡ್ತಿರ್ಬೋದು, ಅಧಿಕಾರಿಗಳು ಅವರ ಮನೆಯ ಬಳಿ ಬಂದರು, ಮನೆಯ ಗೇಟ್ ತೆರೀತಿದ್ದಾರೆ. ಆದೇಶ ಪ್ರತಿಯನ್ನು ಹಿಡಿದುಕೊಂಡೇ ತೆಗಿತಿರುವಂಥದ್ದು. ಆದೇಶ ಪ್ರತಿಯನ್ನು ಕೂಡ ನೀವು ನೋಡ್ಬೋದು. ಸೊ ಇನ್ಸ್ಪೆಕ್ಟರ್ ಶಿವಕುಮಾರ್ ಅವರು ಆದೇಶ ಪ್ರತಿಯನ್ನು ತೆಗೆದುಕೊಂಡು ಮೇಲೆ ಹೋಗ್ತಿದ್ದಾರೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭರತ್ ರೆಡ್ಡಿ ಅವರು ಬಂದು ಮಹಿಳಾ ಪೊಲೀಸ್ ಅಧಿಕಾರಿಗಳು ಕೂಡ ಅವರ ಮನೆಗೆ ತೆರಳುತ್ತಿದ್ದಾರೆ. ಮನೆ ಒಳಗಡೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಅವರನ್ನು ವಶಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಸೊ ಅವರ ಮನೆಯವರು ಕೂಡ ಎಲ್ಲರೂ ಕೂಡ ಇಲ್ಲಿ ಇರುವಂಥದ್ದು.
ಸೊ ಅವರಿಗೆ ಒಂದಷ್ಟು ಸಾಂತ್ವನ ಹೇಳ್ತಿರುವಂಥದ್ದು. ಜೊತೆಗೆ ಪವಿತ್ರ ಗೌಡ ಅವರು ವಿಷಯ ತಿಳಿದ ಕೂಡಲೇ ಮನೆಗೆ ಬಂದು, ಅಂದರೆ ರಾಜರಾಜೇಶ್ವರಿ ದೇವಸ್ಥಾನದಿಂದ ಅವರು ಮಂತ್ರ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಬೇಕಾಗಿತ್ತು, ಜಯನಗರ ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಅದನ್ನು ಮೊಟಕುಗೊಳಿಸಿ ಅವರು ಮನೆಗೆ ಬಂದರು. ಮನೆಗೆ ಬಂದ ನಂತರ ಅವರು ರೆಡ್ ಕಾರ್ಪೆಟ್ ಸ್ಟುಡಿಯೋಗೂ ಕೂಡ ಹೋಗೋದಕ್ಕೆ ಹೋದರು. ಅಲ್ಲಿ ಒಂದಷ್ಟು ಅಂದರೆ ಕೆಲಸಗಳನ್ನ ಮಾಡ್ತಿರೋದ್ರಿಂದ ಒಂದಷ್ಟು ಜವಾಬ್ದಾರಿಗಳನ್ನ ಬೇರೆಯವ್ರಿಗೆ ವಹಿಸಬೇಕಾಗಿರುತ್ತೆ. ಹೀಗಾಗಿ ಆ ನಿಟ್ಟಿನಲ್ಲಿ ಅವರು ಮನೆ ಒಳಗಡೆ ಕೂಡ ಅಂದರೆ ಮನೆ ಹೊರಗಡೆಯಿಂದ ಬಂದು ರೆಡ್ ಕಾರ್ಪೆಟ್ ಕೂಡ ಸಂಸ್ಥೆಗೆ ಹೋಗೋದಕ್ಕೆ, ಅಂದರೆ ಕಂಪನಿಗೆ ಅವರ ಒಂದು ಏನು ಶಾಪ್ ಇದೆ ಅದಕ್ಕೆ ಹೋಗೋದಕ್ಕೆ ಹೊರಟರು. ಆದರೆ ಪೊಲೀಸರು ಎಲ್ಲೂ ಹೋಗೋಂಗಿಲ್ಲ ಅಂತ ತಡೆದ್ರು. ಸೊ ಈಗ ನೀವು ನೋಡ್ತಿರ್ಬೋದು ಅವ್ರನ್ನ ಪೊಲೀಸರು ಒಳಗಡೆ ಹೋಗ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಂಗನಾಥ್ ಅವರನ್ನು ವಶಕ್ಕೆ ತೆಗೆದುಕೊಂಡು. ಕ್ಯಾಮ್ರಾ ಅಲ್ಲೇ ಇರಲಿ, ನೀವು ಕೂಡ ಅಲ್ಲೇ ಇರಿ. ನಾನು ಒಂದಿಷ್ಟು ವಿವರಗಳನ್ನು ಕೊಡ್ತಾ ಇದ್ದೀನಿ. ಪವಿತ್ರ ವಶಕ್ಕೆ ಪಡಿತಾರೆ ಅಧಿಕಾರಿಗಳು. ಸಂಬಂಧಪಟ್ಟಂಥ ಅಧಿಕಾರಿಗಳು ಈಗಾಗಲೇ ಬಂದಿದ್ದಾರೆ. IO ಯಾರಿದ್ದಾರೆ, ಇನ್ವೆಸ್ಟಿಗೇಷನ್ ಆಫೀಸರ್, ಈಗಾಗಲೇ ಬಂದಿದ್ದಾರೆ. ನೋಡಿ, ರೆಡ್ ಕಾರ್ಪೆಟ್ ಸಂಸ್ಥೆಯನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು ಅನ್ನುವಂಥ ಕನಸನ್ನು ಕೂಡ ಕಂಡಿದ್ರಂತೆ ಪವಿತ್ರ ಗೌಡ. ಆದರೆ ಆಗಿರುವಂಥದ್ದೇ ಬೇರೆ. ಇನ್ಯಾರೂ ಇಲ್ಲಿ ರೆಡ್ ಕಾರ್ಪೆಟ್ ಹಾಸುವಂಥವ್ರಿಲ್ಲ. ಜೈಲಲ್ಲಂತೂ ಬಿಡಿ, ಈ ಬಾರಿಯ ಜೈಲಿದೆಯಲ್ಲ, ಜೈಲೂಟ, ಅದು ಒಂದು ಲೆಕ್ಕದಲ್ಲಿ ನರಕ ದರ್ಶನ. ಯಾಕಂದರೆ ದಯಾನಂದ್ ಇದ್ದಾರೆ, ಎಲ್ಲ ಜೈಲುಗಳು ಕೂಡ ಇವರ ವ್ಯಾಪ್ತಿಗೆ ಬರ್ತವೆ. ಅಷ್ಟು ಸುಲಭ ಅಲ್ಲ. ಯಾಕಂದರೆ ಈ ಸಂದರ್ಭದಲ್ಲಿ ಕೇಸ್ ಸ್ಟ್ರಾಂಗ್ ಆಗಲಿಕ್ಕೆ ಭಾಳ ಪ್ರಮುಖ ಪಾತ್ರ ವಹಿಸಿದಂಥವ್ರು ದಯಾನಂದ್ ಅವರೇ ಈಗ ಎಲ್ಲ ಜೈಲಿನ ಜವಾಬ್ದಾರಿ ಅವ್ರ ವ್ಯಾಪ್ತಿಗೆ ಬರುತ್ತೆ. ಇಂಥ ಸಂದರ್ಭದಲ್ಲಿ ಇಲ್ಲಿ ಯಾರೂ ಕೂಡ ಬಾಲ ಬಿಚ್ಚಕ್ಕಾಗಲ್ಲ. ಈಗಾಗಲೇ ಸಂಬಂಧಪಟ್ಟಂಥ IO ಇನ್ವೆಸ್ಟಿಗೇಷನ್ ಆಫೀಸರ್ ಈಗಾಗಲೇ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ